ಕುಡ್ದಿರೋ ಒಂಥರ ಪ್ರ್ಯಾಂಕ್ ಮಾಡ್ತಿದ್ದೀನಿ ಮನೆಯಲ್ಲಿ. ನಮ್ಮ ಮನೆಯಲ್ಲಂತೂ ಕೆರದಲ್ಲೋ ಇಲ್ಲ ಪೊರ್ಕೆಲೋ ಹಾಕೋದು ಅದಂತೂ ನನಗೆ ಗೊತ್ತಿರೋ ವಿಷಯ. ನನ್ನ ಮಗ ಅವನಿಗೆ ಎಷ್ಟು ಉರಿಸ್ತವನೆ ಅಂತಂದ್ರೆ ಬಟ್ಟೆ ಮೇಲೆ ಒಂಚೂರು ಇರಬೇಕು ಸ್ಮೆಲ್ಲು, ಯಾಕಂದ್ರೆ ಫ್ಯಾಬ್ರಿಕ್ ಇಂದ ಸ್ಮೆಲ್ ನೀಟಾಗಿ ಗೊತ್ತಾಗುತ್ತೆ. ನಿಮ್ ಪ್ರಕಾರ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಹೆಂಗಿರ್ಬೋದು? ಮನೆ ಕೆಳಗಡೆ ನಿಂತಿದ್ದೀವಿ. ಪ್ರ್ಯಾಂಕ್ ಮಾಡಿದ್ದು ಸುಮ್ಮನೆ ಅನ್ಯಾಯವಾಗಿ ಇದ್ ಮಾಡ್ಬಿಟ್ಟಲ್ಲ ನೀನು. ನನಗೆ ತಾಯಿ ತಂದೆಗಳಿಗೆ ಮಕ್ಕಳೇ ಭವಿಷ್ಯ. ಹಿಂಗ್ ಕುಡ್ಕುವಂತ ಮಕ್ಕಳು, ಕೆಟ್ಟವರು, ಇಸ್ಪಿಟ್ ಆಡೋರು, ಇದೆಲ್ಲ ಸಹಿಸಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ನನ್ನ ಲೈಫಲ್ಲಿ ಒಂದು ದೊಡ್ಡ ರಿಸ್ಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದೇನಂತಂದರೆ, ನನ್ನ ಫ್ಯಾಮಿಲಿಗೆ ನಾನು ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅದು ಏನು ಪ್ರ್ಯಾಂಕ್ ಅಂತಂದರೆ, ನಾನು ಬೆಳಗ್ಗೆಯಿಂದ ಯೋಚನೆ ಮಾಡಿದೆ ಆ್ಯಕ್ಸಿಡೆಂಟ್ ಆಗಿರೋ ಥರ ಪ್ರ್ಯಾಂಕ್ ಮಾಡೋಣ, ಆಮೇಲೆ ಆ ಥರ ಕೊಡೋಣ, ಇಲ್ಲ ನನಗೆ ಗರ್ಲ್ಫ್ರೆಂಡ್ ಇರೋ ಥರ ಪ್ರ್ಯಾಂಕ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡಿದೆ. ಬಟ್ ಅದೆಲ್ಲ ಸ್ವಲ್ಪ ನಾರ್ಮಲ್ ಆಯಿತು. ನಮ್ಮ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ತೊಗೊಂಡು, ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಧೈರ್ಯ ತೊಗೊಂಡು ನಾನು ಇವಾಗ ಒಂದು ಕೆಲಸ ಮಾಡೋಕೆ ಕೊಟ್ಟಿದ್ದೀನಿ. ಏನಂತಂದರೆ, ಕುಡ್ದಿರೋ ಒಂಥರ ಪ್ರ್ಯಾಂಕ್ ಮಾಡ್ತಿದ್ದೀನಿ ಮನೆಯಲ್ಲಿ. ನಮ್ಮ ಮನೆಯಲ್ಲಂತೂ ಕೆರದಲ್ಲೋ ಇಲ್ಲ ಪೊರ್ಕೆಲೋ ಹಾಕೋದು ಅದಂತೂ ನನಗೆ ಗೊತ್ತಿರೋ ವಿಷಯ. ಸೊ ಬಟ್ ಆದ್ರೂ ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಜಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್. ಅದಕ್ಕೆ ಮಾತ್ರ ನೋಡಿ, ಪ್ಲೀಸ್ ಯಾರೂ ಇದನ್ನು ಮನೇಲಾಗಲಿ ಇನ್ನೊಂದಕ್ಕಾಗಲಿ ಟ್ರೈ ಮಾಡೋಕೆ ಹೋಗಬೇಡಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ವಿಡಿಯೋ ಹೆಂಗೆ ಇದಾಗುತ್ತೆ, ಸಕ್ಸಸ್ಫುಲ್ ಆಗುತ್ತಾ ಅಥವಾ ಏನು ಉಲ್ಟಾ ಹೊಡಿಯುತ್ತಾ, ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎತ್ಬಿಟ್ಟು ನನ್ನ ಮನೆಯಿಂದ ಈಚೆಗೆ ಹಾಕ್ತಾರಾ ಏನು ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಸ್ಟಿಲ್ ಡೂಯಿಂಗ್ ದಿಸ್. ಅದು ಬೆಳಗ್ಗೆಯಿಂದ ಸಂಜೆ ಗಂಟೆ ಯೋಚನೆ ಮಾಡಿ ಇವಾಗ ಆಲ್ಮೋಸ್ಟ್ 6:30 ಏನೋ. ಇವಾಗ ನಾನು ಲೈಕ್ 6 o'clock ಮನೆಯಿಂದ ಈಚೆ ಬಂದೆ, ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗ್ಬೇಕಿಂತ ಮುಂಚೆ ಸ್ವಲ್ಪ ಐಟಮ್ಸು ತೊಗೋಬೇಕು. ಅದೆಲ್ಲಿ ತೊಗೋತೀನಿ ಏನು ಅಂತ ಅದನ್ನು ಯಾವುದೂ ತೋರಿಸಲ್ಲ. ಯಾಕಂದರೆ ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಗೈಸ್. ಪ್ಲೀಸ್ ದಯವಿಟ್ಟು ಇದನ್ನು ಯಾರೇ ನೋಡ್ತಾ ಇದ್ರು ಚಿಕ್ಕ ಮಕ್ಕಳು ಮಾಡೋಕ್ಕೆ ಹೋಗಬೇಡಿ, ಇದು ಅಪರಾಧ. ಈ ವಿಡಿಯೋ ಮಾಡ್ತಿರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕಂದ್ರೆ ನಾನು ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಆ ವಸ್ತುನ ಅಂತಂದರೆ, ನಾನು ಹೆಸರು ಕೂಡ ಹೇಳಲ್ಲ, ಆ ವಸ್ತುನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಸ್ವಲ್ಪ ನ್ಯಾಚುರಲ್ ಆಗಿ ಸ್ಮೆಲ್ ಬಂದರೆ ನಮ್ಮ ಮನೇಲಿ ನಂಬಲಿ ಅಂತ. ಯಾಕಂದರೆ ನಮ್ಮ ಮನೆಯಲ್ಲಿ ಅವ್ರಿಗೆ 100% ಗೊತ್ತು ಈ ನನ್ನ ಮಗ ಕುಡ್ಕೊಂಬರಲ್ಲ ಮನೆಗೆ ಅಂತೆಲ್ಲ ಗೊತ್ತಿದೆ ಅವ್ರಿಗೆ. ಬಟ್ ಇವಾಗ ಏನಾದ್ರೂ ಅವ್ರಿಗೆ ನಂಬಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಮೆಲ್ ಏನಾದ್ರು ಬರಬೇಕು ಅಂದ್ಬಿಟ್ಟು ಒಂದು ಚೂರು ಹಾಕೋತೀನಿ ಅಷ್ಟೇ. ಬಟ್ ನಾನು ಅದನ್ನು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ, ಪ್ರಮೋಟ್ ಮಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಸೊ ಈ ವಿಡಿಯೋಗೆ ನನಗೆ ಎಲ್ಪ್ ಮಾಡೋಕೆ ಹೊಟ್ಟಿರೋದು ನಿಮ್ಮ ಮೆಚ್ಚಿನ ಚೇತನ್. ನಮಸ್ತೆ. ಸೊ ಗೈಸ್, ನಾವು ಯಾವುದೇ ಕಾರಣಕ್ಕೂ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ಏನಿಲ್ಲ. ದಯವಿಟ್ಟು ನೀವು ಯೂಸ್ ಮಾಡಬೇಡಿ. ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಯಾರು ಮಾಡಬೇಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಇವಾಗ ಜಿಮ್ಗೆ ಹೋಗ್ತೀವಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಜಿಮ್ಗೆ ಹೋಗ್ತೀವಿ. ಜಿಮ್ಗೆ ಹೋಗಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡೋಣ ಗೈಸ್, ನನಗೂ ಗೊತ್ತಿಲ್ಲ ರಿಯಾಕ್ಷನ್. ಬಿಕಾಸ್ ನಾನು ಈ ಥರದ್ದೆಲ್ಲ ಯಾವುದೋ ಪ್ರ್ಯಾಂಕ್ ನಮ್ಮ ಫ್ಯಾಮಿಲಿ ನಾನು ಮಾಡಲೇ ಇಲ್ಲ ಇದುವರೆಗೂ. ನನ್ನ ಫ್ಯಾಮಿಲಿ ಏನಂತಾರೆ, ಇಲ್ಲಾಂದರೆ ನಮ್ಮ ರಿಲೇಷನ್ಸ್ ಯಾರು ನೋಡ್ಬಿಟ್ಟು ಏನಂತಾರೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಇದನ್ನು ಮಾಡ್ತಾ ಇರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಬೇರೆ ಯಾವುದಕ್ಕೂ ಅಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಅಷ್ಟೇ ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಇಲ್ಲಿ ನೋಡಿ ಗೈಸ್, ಅವನೊಬ್ಬ ಬಂದವನೇ ಕಳ್ಳನ್ ಮಗ. ಹೇಳೋ ಹೇಳಿ ಬ್ರೋ. ಗೈಸ್ ಫೈನಲಿ ಮತ್ತೆ ಇವಾಗ ಜಿಮ್ಮಿಗೆ ಬಂದ್ವಿ. ಇವಾಗ ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಇಲ್ಲಿ ಏನಾದ್ರು ಸ್ವಲ್ಪ ಕುಡಿದು ಹೋಗ್ಬೇಕು. ಬ್ಲ್ಯಾಕ್ ಕಾಫಿ ಬಂತು ಗೈಸ್ ಇವಾಗ. ಥ್ಯಾಂಕ್ ಯು ಚೇತು, ಒಳ್ಳೆ ಹುಡುಗಿ ಸಿಗಲಿ ನಿನಗೆ. ಇದು ಆಕ್ಚುಲಿ ಚೆನ್ನಾಗಿರೋದು ಮಚ್ಚ. ಯಾರು ಹೇಳು ನಿನ್ನ ವರ್ಕೌಟ್ಗೆ ಇದು ಮಾಡಿದ್ದು? ಯಾರು ಮೋಟಿವೇಶನ್ ಕೊಟ್ಟ? ನೈಟು ಬೆಳಗ್ಗೆ ಪಕ್ಕದಲ್ಲಿ ಮಲಗ್ದಾಗೆಲ್ಲ ಕೊಟ್ಟ ಮೋಟಿವೇಶನ್. ಯಾರು? ನೀನೇ. ಯಾರು? ತಿರ್ಗಾ ದಿವಸ ಬಂದು ಫೀಸ್ ಕಟ್ಟಿದೆ ಅಷ್ಟೇ. ನಾನು ಮೋಟಿವೇಶನ್ ನಾನು ಬಂದೆ ಅಷ್ಟೇ. 1 ವರ್ಷ ನಾನು ಕಟ್ಟಿದೆ. ನೆಕ್ಸ್ಟ್ ದಿವಸ ಅಣ್ಣ ಕಾಣೆ ಒಬ್ಬನೇ ಮಾಡಿದೆ 1 ವರ್ಷ. ಏನು ಗೊತ್ತಾ ಗೈಸ್, ನಾನು ಇವನೊಬ್ಬನೇ ಅಲ್ಲ 6 ಜನದ್ದು ಫೀಸ್ ಕಟ್ಸ್ಬಿಟ್ಟು ನೆಕ್ಸ್ಟ್ ದಿವಸ ನಾನೇ ನಾಪತ್ತೆ ಆಗ್ಬಿಟ್ಟೆ. ಅದಂತೂ ಕ್ರೇಜಿ. ಪಾಪ ನಂದ ಊಟ 1 ವರ್ಷದಿಂದ. ಇಲ್ಲ ಮಚ್ಚ, ಇವಾಗ ಒಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗೋಣ. ನನ್ನ ಮಗ ಅವನಿಗೆ ಎಷ್ಟು ಉರಿಸ್ತವನೆ ಅಂತಂದರೆ, ಲೇ ಮಾಡೋನ್ಗಾರು ಬಿಡೋ. ಏನೋ ಮಾಡಲಿ, ಅವ್ನು ಯಾರನ್ನ ಏನೋ ನೋಡ್ತಾವಲ್ಲ.
ಸ್ಟಾರ್ಟ್ ವರ್ಕೌಟ್. ಬಾಯ್ಸ್ ಜೊತೆ ಬಂದರೆ ವರ್ಕೌಟ್ಗಿಂತ ಜಾಸ್ತಿ ಮಾತಾಗ್ಬಿಡುತ್ತೆ. ಗೈಸ್ ನನ್ನ ವೆಯ್ಟು 76 ಇದೆ, ಮತ್ತು 2 ಕಿಲೋ ಜಾಸ್ತಿ ಆಗಿದ್ದೀನಿ ಗೈಸ್. ಬೇಗ ಟ್ರಾನ್ಸ್ಫಾರ್ಮ್ ಆಗಬೇಕು ಗೈಸ್. ಟೈಮ್ ಇವಾಗ 9:15 ರಾತ್ರಿ. ಏನಂತಂದರೆ ನಾವು ಇಷ್ಟೊತ್ತು ಗಂಟೆ ಕಾದ್ವಿ, ಜಿಮ್ ಮುಗಿಸ್ಕೊಂಬಂದು ಒಂದು ಅರ್ಧ ಗಂಟೆ ಆಯಿತು. ಬಟ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿಬಿಟ್ಟು ಕಾದ್ವಿ ಇಷ್ಟೊತ್ತು ಗಂಟೆ. ಯಾಕಂದರೆ ನೈಟ್ ಆದಾಗ ಜಾಸ್ತಿ ಕರೆಕ್ಟಾಗಿ ನಂಬ್ತಾರೆ ಅಂತ. ಬಿಕಾಸ್ ನಮ್ಮ ಮನೇಲಿ 100% ನಂಬಲ್ಲ ಗೈಸ್. ನಮ್ಮ ಮನೇಲಿ 100% ನಂಬಲ್ಲ. ಇವ್ರು ಕುಡ್ಕೊಂಬಂದವನೇ ಅಂದರೆ ನಂಬಕ್ಕೆ ಹೋಗಲ್ಲ. ಏನು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಇದಕ್ಕೆಲ್ಲ ಲೈಕ್ ಝೀರೋ ಟಾಲರೆನ್ಸ್, ಇದಕ್ಕೆ ಝೀರೋ ಟಾಲರೆನ್ಸು. ಸೊ ಇವಾಗ ಅದಕ್ಕೋಸ್ಕರನೇ ನಾವು ತಂದಿರೋವಂಥ ಒಂದು ಇದನ್ನು ಸ್ವಲ್ಪ ಇಲ್ಲಿ ಹಿಂಗೆ ಸ್ವಲ್ಪ ಸ್ಮೆಲ್ ಬರೋ ಥರ ಹಾಕ್ಕೊಂಡ್ರೆ, ಆವಾಗ ಸ್ಮೆಲ್ ಬಂದಾಗ ಒಂಚೂರು ನಂಬೋದೇನೋ. ಆಮೇಲೆ ನೈಟ್ ಬೇರೆ ಆಗಿದೆಯಲ್ಲ, ಅದಕ್ಕೊಂಚೂರು ನಂಬೋದೇನೋ. ನೋಡೋಣ ಏನಾಗುತ್ತೆ ಅಂತ. ಬಟ್ ನೋಕ್ಲು ಏನಾಗುತ್ತೆ ಅಂತ. ಚೇತನ್ನು ರೆಡಿ ಮಾಡ್ತವನೇ. ಇರೋ ಒಂದು ವಿಚ ಕೊಡು, ನಾನೇ ಹಾಕೋತೀನಿ. ಟಿಶ್ಯೂ ಅದು ಗೊತ್ತಾಯ್ತು. ಒಂಥರ ವಾಸನೆ ಇಲ್ಲ. ಸ್ವಲ್ಪ ಬಾಯಿ ಹತ್ರ ನೋಡ್ಕೊ. ಏಪ್ಪ ಗೈಸ್, ನೋಡಿ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಮ್ಮ ಮನೇಲಿ ಏನಾಗುತ್ತೆ ಅಂತ. ಬಟ್ ರಿಸ್ಕ್ ತೊಗೊತಿದ್ದೀನಿ. ಬಿಕಾಸ್ ರಿಸ್ಕ್ ಮೇ ಇಷ್ಕೆ ಸ್ವಲ್ಪ ಆಗ್ತಾಯಿದ್ದೀನಿ. ಆಮೇಲೆ ಒಂದು ಸ್ನಾನ ಮಾಡ್ಕೊಂಬಿಡ್ತೀನಿ ಗೈಸ್ ನೀಟಾಗಿ. ಪಿಂಪಲ್ ಬರಲ್ಲ ತಾನೆ? ಏನು ಬರಲ್ಲ. ಫುಲ್ ಟಚಪ್ಪು. ಗೈಸ್ ಮೇನು ಬಟ್ಟೆ ಮೇಲೆ ಒಂಚೂರು ಇರಬೇಕು ಸ್ಮೆಲ್ಲು. ಯಾಕಂದರೆ ಫ್ಯಾಬ್ರಿಕ್ಕಿಂದ ಸ್ಮೆಲ್ಲು ನೀಟಾಗಿ ಗೊತ್ತಾಗುತ್ತೆ. ಇದನ್ನ ಸಾಕು. ಮಗ ಎಲ್ಲ ಹಿಂಗೆಲ್ಲ ಹಾಕ್ಬಿಟ್ಟು ಇದು ಮಾಡ್ದಾಗ ಗೈಸ್ ಇವನು ಯಪ್ಪ. ಆ್ಯಂಡ್ ನಾವು ಏನು ಪ್ಯಾಕೆಟ್ ತೊಗೊಂಡಿದ್ದೀವಿ ಅದನ್ನು ನಾವು ಸಿಂಕಲ್ಲಿ ಹಾಕಿ ಸುರಿದು ಬಿಡ್ತೀವಿ. ಬೇಡಪ್ಪ ಅಂದ್ರೆ ಸವಾಸ. ಚೇತು ಏನು ಅನ್ಸುತ್ತೆ ನೋಡೋಣ. ಮನೇಲಿ ಚಂಪ್ಲಿಲಿ ಹೊಡಿತಾರ, ಪರ್ಕೆಯಲ್ಲಿ ಹೊಡಿತಾರ, ಇಲ್ಲ ನಾನೊಂದು 2 ಕೋಲ್ ತಗೊಂಡು ಬರ್ತೀನಿ ಇವಾಗ. ಅದ್ರಲ್ಲಿ ಹೊಡಿತಾರ, ಯಾವ್ದ್ರಲ್ಲಾದ್ರೂ ಒಂದು ಅಲ್ಲ. ನಿಮ್ಮ ಪ್ರಕಾರ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಹೆಂಗಿರ್ಬೋದು? ನಂಬಲ್ಲ ಅನ್ಕೊಂತೀನಿ. ನೋಡುವ. ಯಾಕಂದರೆ ಹೊಡಿತಾರೆ ಅಂದರೆ ಪಕ್ಕ ಏನಾದ್ರು ನಾನು ಕೈಯಲ್ಲಿ ಇಟ್ಕೊಂಬಂದು ಕೊಡ್ತೀನಿ ಅವ್ರಿಗೆ. ಇದಂತೂ ಫಿಕ್ಸ್ ಗೈಸ್. ಎಂಥ ಫ್ರೆಂಡ್ಸು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಎಂಥ ಫ್ರೆಂಡ್ಸ್ ನೋಡಿ. ಹೊಡ್ಸೋದಕ್ಕೆ ಪ್ಲ್ಯಾನ್ ಆಗ್ತಾ ಇದ್ದೀನಿ ನಾನು. ಸ್ಮೆಲ್ ಥರ ಮಾಡೋಣ ಅಷ್ಟೇ, ಏನಿಲ್ಲ. ಸ್ಮೆಲ್ ಬರ್ತಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಮತ್ತು ಚೇತು ಈ ಬೊಬ್ರು ಅನ್ನೋದು ಇದು ಬರೋದೇ ಗೊತ್ತಾ? ಯಾರು ತಿಳಿವರು ನಿನ್ನ ಭುಜಬಲದ ಪರಾತ್ಕಮ, ಅದೆಲ್ಲ ಸಕ್ಕತ್ತಾಗಿ ಇದು ಮಾಡ್ತಿದ್ವಿ ಆವಾಗ. ಆ್ಯಂಡ್ ಸ್ಕೂಲಲ್ಲೆಲ್ಲ ಏನು ಡ್ರಾಮಾ ಅವೆಲ್ಲ ಇರೋದಲ್ಲ, ಅದಕ್ಕೆಲ್ಲ ಸಕ್ಕತ್ತಾಗಿ ನಾನು ಇವನು ಮತ್ತು ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ವಿ ಅದರಲ್ಲಿ. ಸೊ ಆ ಪ್ರತಿಭೆನ ಇವಾಗ ನಿಮ್ಮ ಮುಂದೆ ತೋರಿಸೋ ಸಮಯ. ಇಲ್ಲಿ ತೋರ್ಸೋಣ ಅದು ನೆಕ್ಸ್ಟ್ ಟೈಮ್ ಬಂದಾಗ. ನೆಕ್ಸ್ಟ್ ಟೈಮ್ ಎಲ್ಲರೂ ನಾವು ಹೊರಗಡೆ ಟ್ರಿಪ್ ಹೋಗ್ತೀವಲ್ಲ ಗೈಸ್, ಅವಾಗ ಫ್ರೆಂಡ್ಸ್ ಜೊತೆ ಹೋದಾಗ ಅದನ್ನೆಲ್ಲ ಮಾಡಿದ್ರೆ ಮಜವಾಗಿರುತ್ತೆ. ಶೀಘ್ರದಲ್ಲೇ ಚಿಕ್ಕಮಂಗ್ಳೂರು ಕೂಡ ಹೋಗ್ತಾ ಇದೀವಿ ಚೇತು ಜೊತೆ, ಚೇತು ಮನೆಗೆ. ಅಲ್ಲಿ ಒಂದು ಪೂಜೆ ಇದೆ, ಪ್ಲಸ್ ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಬೇಕು. ಆವಾಗ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದನ್ನು ಆ ವಿಡಿಯೋನು ಬರುತ್ತೆ. ಐ ವಿಲ್ ಡೂ ದ್ಯಾಟ್. ಆ್ಯಂಡ್ ನೋಡೋಣ ಗೈಸ್, ನನಗೆ ಏನು ಈ ಥರ ಎಲ್ಲ ನನ್ನ ಲೈಫಲ್ಲೇ ಮಾಡಿರಲಿಲ್ಲ. ಪ್ಲಸ್ ನಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ಲೈಕ್ ನಾನ್ ಟಾಲರೆನ್ಸ್ ಅವೆಲ್ಲ ತೊಗೊಳಲ್ಲ ಅವರು. ಈ ಥರ ಅದು ಹೆಂಗೆ ತೊಗೋತಾರೆ, ಏನು ಮಾಡ್ತಾರೆ, ಕಾಮಿಡಿಯಾಗಿ ತೊಗೋಬೋದಾ ಅಥವಾ ಸೀರಿಯಸ್ಸಾಗಿ ತೊಗೋತಾರ, ಮನೆ ಬಿಟ್ಟು ಹೋಗು ಅಂದ್ಬಿಡ್ತಾರ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಏನು ಮಾಡ್ತೀಯ ಹೇಳು? ಮನೆ ಬಿಟ್ಟು ಹೋಗು ಅಂದರೆ ಒಂದು ಕೈಯಲ್ಲಿ ಬ್ಯಾಗು, ಏನಿಲ್ಲ, ಒಂದು ಕೈಯಲ್ಲಿ ಗಾಡಿ, ಅಡ್ಡ ಬಿದ್ದುಬಿಡ್ತೀನಿ. ಪ್ರ್ಯಾಂಕ್ ಮಾಡಿದ್ದು ವಿಡಿಯೋ ಐತೆ, ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ ಅಂತ. ಏನು ಮಾಡೋಕ್ಕಾಗಲ್ಲ. ನೋಡುವ. ಇಲ್ಲ ಅಂತಂದ್ರೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಲಿಟ್ರಲಿ ಗೊತ್ತಿಲ್ಲ ಗೈಸ್. ಆ್ಯಂಡ್ ಈ ವಿಡಿಯೋ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದರಿಂದ ಜನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಬೇಡಿ. ನಾವು ಯಾವುದೇ ಥರ ಆಲ್ಕೋಹಾಲ್ ಆಗಲಿ, ಮದ್ಯಪಾನ ಆಗಲಿ, ಧೂಮಪಾನ ಆಗಲಿ ಪ್ರಮೋಟ್ ಮಾಡ್ತಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾನು ಅದನ್ನು ತೋರಿಸಿಲ್ಲ. ಟಿಶ್ಯೂಗೆ ಹಾಕೊಂಡು ಟಿಶ್ಯೂಲಿ ಇದು ಮಾಡ್ಕೊಂಡಿದ್ದು. ಓಕೆ, ಯಾರೇ ಚಿಕ್ಕ ಹುಡುಗರು 18 ಕೆಳಗಡೆ ನೋಡ್ತಿದ್ರು, 18 ಮೇಲೆ ನೋಡಿದ್ರು ಆರೋಗ್ಯ ಅನ್ನೋದು ಆರೋಗ್ಯ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆ ಗೈಸ್, ಇವಾಗ ಹೊರಡೋಣ. ನನಗೆ ಒಳಗಡೆ ಸ್ವಲ್ಪ ನರ್ವಸ್ ಫೀಲ್ ಇದೆ. ಬಿಕಾಸ್ ನಮ್ಮಪ್ಪ ನಮ್ಮಮ್ಮ ಮುಂದೆ ಹೆಂಗೆ ಮಾಡೋದು, ಏನು ಆ್ಯಕ್ಟಿಂಗ್ ಮಾಡೋದು ಅನ್ನೋದೆಲ್ಲ ಇದೆ. ಆ್ಯಂಡ್ ನನ್ನ ತಮ್ಮ ಕೂಡ ಇರ್ತಾನೆ. ಬಟ್ ನನ್ನ ತಮ್ಮನಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೀನಿ ಏನು ಅಂತ. ಇವಾಗ ನಮ್ಮ ಅಮ್ಮಂಗೆ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಳ್ಳೋಣ. ಇವಾಗ ಸ್ವಲ್ಪ
ತಗೋಣ ಏನಂತಂದ್ರೆ ಒಂದು ಕೇಳಿ ಫೋನ್ ಮಾಡ್ತೀನಿ ಚೇತು ಕೇಳಿ ಈ ಥರ ಆಂಟಿ ಎಲ್ಲಿದ್ದೀರಾ ಆಂಟಿ ಮನೇಲಿದ್ದೀನಿ ಹೌದಾ ಆಂಟಿ ಬರ್ತಾ ಇದ್ದೀನಿ ಆಂಟಿ ಅಂತ ಸುಮ್ಮನೆ ಅಷ್ಟು ಮಾತ್ರ ಏನಿದೆ ಹೇಳೋದು ಬೇಡ. ಸೊ ಅದಕ್ಕೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ ಅಂತ ಗೈಸ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದೀವಿ ಸ್ಕ್ರೀನ್ ಪ್ಲೇ. ಓಕೆ ನೆಕ್ಸ್ಟ್ ಇವಾಗ ಕಾಲಿಂಗ್ ಹೋಗೋಣ ಗೈಸ್ ಕಾಲಿಂಗ್. ಗೈಸ್ ಇವಾಗ ನಾನು ಅಲ್ಲ ಚೇತು ನಮ್ಮ ಅಮ್ಮನಿಗೆ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಯಾರು? ಆಂಟಿ ನಾನು ಚೇತು. ಹೇಳಪ್ಪ. ಬರತ್ತಿಲ್ವಾ ಆಂಟಿ? ಬರುತ್ತಿಲ್ವಲ್ಲ, ಹೊರಗಡೆ ಹೋಗಿದ್ದಾನೆ. ಒಂದು ನಿಮಿಷ ಬರ್ತೀನಿ ಆಂಟಿ, ಮನೆ ಹತ್ರ ಬರ್ತೀನಿ ರೀ. ಅವ್ನು ಅವಾಗಿಂದ ಫೋನ್ ಮಾಡ್ತಾ ಇದ್ದಾನೆ, ಎಲ್ಲಿ ಅಂತ ಗೊತ್ತಿಲ್ಲ. ಬರ್ತೀನಿ ಒಂದು ನಿಮಿಷ ಇರಿ. ಸರಿ ಸರಿ ಬಾ ಆಯ್ತು. ಸರಿ ಆಂಟಿ. ಇವನು ಎಲ್ಲಿದ್ದೀರಾ ಆಂಟಿ ಮನೇಲಿದ್ದೀರಾ ಅಂತ ಹೇಳೋ ಅಂತಂದ್ರೆ ಬರತ್ತಿಲ್ವ ಅಂದ್ಬಿಟ್ಟ ಹಂಗೂ ಮ್ಯಾರೇಜ್ ಮಾಡ್ದ. ಪರವಾಗಿಲ್ಲ ಶಬಾಷ್ ಶಿಷ್ಯ ಪರವಾಗಿಲ್ಲ ಪರವಾಗಿಲ್ಲ ಹೆಂಗೋ ಮ್ಯಾನೇಜ್ ಮಾಡಿದಾಗ ಇವಾಗ ಹೊರಡೋಣ. ಅದಕ್ಕೆ ಅವಾಗಿಂದ ಫೋನ್ ಮಾಡ್ತಾ ಇದ್ದಾನೆ. ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾ ಇದ್ದೀನಿ. ಸ್ಮೆಲ್ ಏನೋ ಬರ್ತಾ ಇಲ್ಲ ಅನ್ಕೊಂತ ನೋಡೋಣ. ಲಿಫ್ಟ್ ಆನ್ ಮಾಡಿದ್ದೀವಿ, ಮನೆ ಕೆಳಗಡೆ ಬಂದಿದ್ದೀವಿ. ನಿಜವಾಗ್ಲೂ ಗೊತ್ತಾಗ್ತಲ್ಲ ಏನು ರಿಯಾಕ್ಷನ್ ಕೊಡ್ತಾರೆ ಏನು ಅಂತ. ನೋಡಿಸಿ ಕಳಿಸಿ ಕಳಿಸಿ ನಾನು ಇವಾಗಲೇ ಇಟ್ಕೊಳ್ಳೋ ಈ ಬೆಕ್ಕು ಬೇರೆ ಒಂದು ಏನೋ ನಿಂದು ಲೈ ಬರೋ ಮಮ್ಮಗೆ ಹೇಳ್ತೀನಿ ಬರೋ. ಅಲ್ಲಿ ನೋಡು ಅಲ್ಲಿ ಆ್ಯಕ್ಟಿಂಗ್ ನೋಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇಟ್ಕೊಡು. ಎಲ್ಲ ಕುತ್ಕೊಂಡು ಕುಡಿತಾ ಇದ್ದ, ಕುತ್ಕೊಂಡು ಕುಡಿತಾ ಇದ್ದ ಎಲ್ಲೋ ಅಲ್ಲೆಲ್ಲೋ. ಅದಕ್ಕೆ ನಾನು ಒಂದು ಮೀಟಿಂಗ್ ಆಗಿ ಒಂದು 20 ಸತಿ ಕಾಲ್ ಮಾಡ್ದ. ಏನಕ್ಕೆ ಏನಕ್ಕೆ ಅನ್ಕೊಂಡು ಏನಪ್ಪಾ ಅದೇ ಏನದು? ಏನಿಲ್ಲ ಏನಿಲ್ಲಮ್ಮ. ಏನಂತರ ಎಲ್ಲೋ ಇದೆಯಾ? ಸಾಯಂಕಾಲ ಇದ್ದ ಈಗ ಮನೇಲಿ ಐತಲ್ಲ ಅದೇನು ಹೇಳ್ತಾನೆ ಅವನು. ಏನಂತರ ಇದೆಯಾ? ಚೇತನ ಆಂಟಿ ಏನ್ ಸಮಾಚಾರ? ಗೊತ್ತಿಲ್ಲ ಆಂಟಿ, ಫೋನ್ ಮಾಡ್ತಾ ಇದ್ದ ಅವಾಗಿಂದ ಫೋನ್ ಮಾಡ್ದ. ನಾನು ಮೀಟಿಂಗ್ ಅಲ್ಲಿ ಇದ್ದ, ಅದಕ್ಕೆ ನೀವು ಮಾಡಿದ್ದು ಎಲ್ಲಿದ್ದಾನೆ ಅಂತ ಅವ್ನು ಗೊತ್ತಿರ್ಲಿಲ್ಲ. ಯಾವಾಗ ಫೋನ್ ಮಾಡಿ ಕೇಳಿದ್ರೆ ಅಲ್ಲೆಲ್ಲ ಕುತ್ಕೊಂಡಿದ್ದ, ಅದಕ್ಕೆ ಕರ್ಕೊಂಡ್ ಎಲ್ಲ ಕುತ್ಕೊಂಡು ಕುಡಿತಿದ್ದ, ಅದಕ್ಕೆ ಕರ್ಕೊಂಡ್ಬಂದೆ. ಏನ ಕುಡಿನ? ಏನು ಏನು ಅದಾಗತ್ತೆ ಇದಾಗತ್ತೆ ಪ್ರಮೋಷನ್ ಆಗತ್ತೆ ಅನ್ಕೊಂಡು ಇಲ್ಲ ಮಾಡ್ತಿದ್ದ. ಏನು ಮಾಡ್ತಿದ್ಯಾ? ಏನ್ ಕುಡಿತಾ ಇದ್ನ? ನಿಜ? ಏನಾಯ್ತು ನಿನ್ಗೆ? ನೋಡಿ ಆಚೆಗೆ ಎತ್ಕೊಬಾರ ಪರ್ಕೆನ, ಎತ್ಕೊಬಾರ ಒಂದು ಪರ್ಕೆನ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕೆ ಎಲ್ಲಿ ಇಲ್ಲಮ್ಮ ಏನ್ ಎದಳ್ ಇನ್ನೊಂದ್ಸಲ ಮಾಡಲ್ಲ ಬಿಡಮ್ಮ. ನೋಡಿ ಆಚೆಗೆ ನೋಡಿ ಆಚೆಗೆ ಹೋಗು. ನಮ್ಮ ಮನೇಲಿ ಇರ್ಬೇಡ. ನಡಿ ನಡಿ. ಇನ್ನೊಂದ್ಸಲ ಮಾಡಲ್ಲಮ್ಮ. ಏನು ಕುಡಿತಾ ಇದ್ದೀನ? ಎತ್ಕೊಬಾರ ಪರ್ಕೆನ, ಎತ್ಕೊಬಾರ ತುಮಕೂರು ಸರಿ ಮಾಡ್ತೀನಿ ಇವಾಗ. 11 ಗಂಟೆಗೆ ಅಮ್ಮ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಇನ್ನೊಂದ್ಸಲ ಏನದು? ಹೇಳಿದ್ದೇನೆ ನಮ್ಗೆ ಆ ಥರ ಎಲ್ಲ ನಾನು ಹೇಳಿಲ್ವ? ನಾನು ಕುಡಿಯೋದು ಗಿಡಿಯೋದು ಅದೆಲ್ಲ ಮಾಡಬಾರ್ದು ಅಂತ ಎದ್ದೇಳ ಮೇಲೆ ನಮ್ಮ ಮನೆಗೆ ಲಾಸ್ಟ್ ಇವತ್ತು ಎದ್ದೇಳ ಮೇಲೆ ಎದ್ದೇಳ ಹೇಳ ಆಚೆ ಹೋಗು. ಹೋಗು, ಇನ್ನೊಂದ್ಸಲ ಮಾಡಲ್ಲಮ್ಮ. 5 ಗಂಟೆ ಮನೇಲಿ ಐತಲ್ಲ. ಏನು ಪ್ರ್ಯಾಂಕ್ ಕಣಮ್ಮ ಮಾಡಿದ್ದು, ಪ್ರ್ಯಾಂಕ್ ಮಾಡಿದ್ದು. ಹೊಡೆದೇ ಬಿಡ್ತಾ ಇದ್ನಲ್ಲ ಇವಾಗ. ಹೆಂಗ್ ಹೊಡೆದಿದ್ ಗೊತ್ತಾ? ಇಲ್ಲೆಲ್ಲ ಹೊಡಿತವ್ರೆ. ಪ್ರ್ಯಾಂಕ್ ಅಂತ ಹೇಳ್ತಿದ್ರು ಕೇಳಿಸ್ಕೊಂತಿಲ್ಲ ಏನು ಅಂತ ನೋಡಿ ಪರ್ಕೆ ಎತ್ಕೊಂಡ್ಬಿಟ್ಟವ್ರೆ. ಆಚೆ ತಂದ್ಬಿಡ್ತಾ ಇದ್ದೀರ ಏನಪ್ಪ ಅಂತ ಯಾವತ್ತು ಏನು ನಮ್ಗೆ ಟೆನ್ಷನ್ ಮಾಡ್ಬಿಟ್ಟಲ್ಲ. ಭಯನೇ ಆಗೋಯ್ತು ಸದ್ಯ. ನನ್ ಮನೆ ಇದಕ್ಕೆ 20 ಸತಿ ಕಾಲ್ ಮಾಡಿದ್ದ ಆಂಟಿ ನನಗೆ ಇದನ್ನ ಮಾಡಕ್ಕೆ. ತಿನ್ಬಿಡ್ತಿದ್ದಲ್ಲ, ಹಂಗ ತಿನ್ಬಿಡ್ತಾ ಇದ್ದೆ. ನೀನಾರು ಹೇಳ್ಬೇಡ ಹಬ್ಬ ಮಾಡಕ್ ಬಿಡ್ತೀನಿ ನಾನು ಆ ಥರ ಮಾಡಿದ್ರೆ. Guys, ಅದೆಲ್ಲ ಮನೆ
ನಾನು ಹೇಳಿಲ್ವಾ ಈ ನನ್ನ ಮಗ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ ಬೈತವ್ರೆ ವಿಡಿಯೋ ಮಾಡೋ ಅಂತ ಹೇಳ್ತೆ ಸಿಗ್ನಲ್ ಕೊಡ್ತಿದ್ದೀನಿ ವಿಡಿಯೋನೇ ಮಾಡ್ತಾ ಇಲ್ಲ ಇವನು ಕೊಡೋದು ಗೊತ್ತಾಗಲ್ವಾ ಅದಕ್ಕೆ ಸುಮ್ಮನೆ ನೀನ್ ವಿಡಿಯೋ ಮಾಡ್ಬೇಕು ಕಣಲೇ ವಿಡಿಯೋನೇ ಮಾಡ್ತಾ ಇಲ್ಲ ಇವನು ಗಿಡಿಯೋದು ಅದು ಕಂಡ್ರಿ ಆಗಲ್ಲ ಅವನಿಗೆ ಇದೇ ನನಗೆ ಭಯನೇ ಆಗಿ ಬೇಜಾರಾಗೋಯ್ತು ಇದು ಏನಪ್ಪಾ ಅಂತ ಏನೋ ಇದು ಸುಸ್ತಾಗ್ಬಿಟ್ಟೆ ನಾನು ಹೋಗತ್ತಾಗಿ ಆಯ್ತು ನಾನು ಏನೇ ಅವಾಗ ಆಕ್ಟಿಂಗ್ ಮಾಡಾದ್ರೆ ಮಾಡ್ಲಿಲ್ಲ ಇವನು ಅವಾಗ್ಲೇ ಒಂದು 5-10 ನಿಮಿಷ ಇವನು ವಿಡಿಯೋನೇ ತೆಗ್ದಿಲ್ಲ ಇವನು ಇಟ್ಬಿಟ್ಟು ನಂಗೆ ನಾನು ಹೇಳ್ತೆ ಸಿಗ್ನಲ್ ಕೊಡ್ತಿದ್ದೀನಿ ವಿಡಿಯೋ ಮಾಡೋ ಅಂತ ವಿಡಿಯೋನೇ ಮಾಡ್ತಾ ಇಲ್ಲ ಇದ್ದಾನ ಮಗ ಇವನು ಎಂಡ ಬಕ್ರಾ ಕಂಗ್ರ್ಯಾಚುಲೇಷನ್ಸ್ ಮಮ್ಮಿ ಬಕ್ರ ಮಾಡ್ದಪ್ಪ ಯಾಕಮ್ಮ ಸುಮ್ಮನೆ ಅನ್ಯಾಯವಾಗಿ ಇದ್ ಮಾಡ್ಬಿಟ್ಟಲ್ಲ ನೀನು ನನ್ಗೆ ಎಂಟು ಡಿಸ್ಕೊಂಡಲ್ಲ ಬಿಡಪ್ಪ ನಾನು ಯಾವತ್ತು ಮಂಗ್ ಮಾಡಿದ್ದೀನಿ ತಮಾಷೆ ಮಾಡಿದ್ದು ನನ್ನ ಅಡಗೆ ಬಂದ್ಬಿಡ್ತು ಇದೇನಪ್ಪ ಹಿಂಗ್ ಬಂದ್ಬಿಟ್ಟೆ ಇವನು ಅಂತ ನೀನ್ ನೇಟು ತಿನ್ಬಿಡ್ತಾ ಇದ್ದಲ್ಲ ನೀನು ಹಿಂಗ್ ಮಾಡಲ್ಲ ಅಂತ ಗೊತ್ತು ಹಾಕ್ಬೇಕಿತ್ತು ಒಂದೆರಡು ಸ್ಟಾರ್ಟಿಂಗ್ ಮಗ ವಿಡಿಯೋ ಮಾಡಿದ್ರೆ ಹೆಂಗಿರೋದು ಗೊತ್ತಾ ಇನ್ನ ಇಲ್ಲ ಇಲ್ಲ ನಮ್ಗೆ ಬಕ್ರ ಮಾಡ್ತೀನಿ ನೀನು ಏನ್ ನಿಮ್ಗೆ ಗೊತ್ತು ಇವ್ನು ಕುಡಿಯಲ್ಲ ಅಂತ ಆದ್ರೆ ಇದೇನಪ್ಪ ಈ ತರ ಬಡ್ದ್ಬಿಟ್ನಲ್ಲ ಜೋರಾಗಿ ಒಂದ್ಸಲ ಇಲ್ಲಿ ಬಿತ್ತು ಅದಕ್ಕೆ ಸುಮ್ಮನೆ ಈ ನನ್ ಮಕ್ಳು ಇವರಿಬ್ರು ಈಚೆ ಓಡ್ತಾರೆ ಒಡೆ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನು ಮಾಡ್ತಾ ಇಲ್ಲ ಇವರು ನಮಗೆ ಟೆನ್ಷನ್ ಆಗೋಯ್ತು ಗೈಸ್ ಮಾತ್ರ ಹೊಡೆದ್ ಹಬ್ಬ ಮಾಡ್ಬಿಡ್ವೆ ನಾನು ನಮ್ಗೆ ಆಗಲ್ಲ ಅದು ನಮ್ಮ ಮನೆ ದೇವ್ರಿಗೆ ಆಗೋದಿಲ್ಲ ಅದು ಆತರ ಎಲ್ಲ ಕೆಟ್ಟದ್ ಮಾಡಬಾರ್ದು ಅದನ್ನೆಲ್ಲ ಹೇಳ್ಬಾರ್ದ ಚೇತನ್ ನಮ್ಗೆ ಹಿಂಗ್ ಬಕ್ರ ಮಾಡ್ತಾವನೆ ಅಂತ ಅದಕ್ಕೋಸ್ಕರ ನನ್ನ ಕರ್ಕೊಂಡ್ ಬಂದಿದ್ದು ನಾನು ಅದಕ್ಕೆ ಫೋನ್ ಮಾಡಿದ್ದೀನಿ ನಾನು ಊಟನ ಮಾಡ್ತಿದ್ದೆ ಅದೇ ಅಪ್ಪ ಪಾಪ ಊಟ ಮಾಡ್ತಿದ್ರು ಕೆಂಪಿಗೆ ಆಗೋಯ್ತು ಕೈ ನಾನು ಆಫೀಸ್ ಕೆಲಸದಲ್ಲಿ ಇದ್ನ ಕೆಲಸ ಮಾಡ್ಬೇಕು ಇವತ್ತು ಯಾವಾಗ ಹಿಂಗ್ ಮಾಡ್ಬೇಡಪ್ಪ ನಾ ಬೇರೆ ತುಮಕೂರ್ಗೆ ಯಾವಾಗ ಹಿಂಗ್ ಮಾಡ್ಬೇಡ ರೆಡಿ ಆಗಿದೆ ಬಕ್ರ ಮಾಡಿದ್ದು ನನಗೆ ಎಷ್ಟು ಜೀವನದಲ್ಲೇ ಮಾಡಿಲ್ಲ ಒಂಥರ ಭಯನೇ ಆಗೋಯ್ತು ನನಗೆ ಇದೇನಪ್ಪ ಈ ಕತೆ ನಾ ಒಳಗಡೆ ಸೇರಿಸ್ತಾ ಇರ್ಲಿಲ್ಲ ಆಚೆ ತಳ್ಬಿಡ್ತಾ ಇದ್ದೆ ಇವತ್ತು ಆಗತ್ತೆ ಆಯ್ತು ಒಂದು ಹಿಂಗ್ ಬರುವಷ್ಟೇ ಇಲ್ಲ ಮನೆಗೆ ನಮ್ಮನೇಲಿ ಕೆಟ್ಟದ್ ಮಾಡೋದು ಈ ಕುಡಿಯೋದು ಅವ್ನ ಏನಾರು ಇದ್ ಮಾಡೋದು ಅದ್ ನಮ್ಗೆ ಆಗೋದೇ ಇಲ್ಲ ನಮ್ಗೆ ಬೇಕಾಗೇ ಇಲ್ಲ ಇಂಥ ಮಗಳು ನಾನು ಅದನ್ನೇ ಫಸ್ಟ್ ಹೇಳಿದ್ದು ವಿಡಿಯೋದಲ್ಲಿ ಫರ್ಕೆ ಲೇಟ್ ತಿನ್ಬಿಡ್ತಾ ಇದ್ದಲ್ಲ ಈಗ ಅದು 2 ನಿಮಿಷ ಲೇಟ್ ಆಗಿದೆ 2 ನಿಮಿಷ ಇಲ್ಲ ಅಂದ್ರೆ ಹೊಡೆದೇ ಇಟ್ಬಿಡ್ತಿದ್ದೆ ನೀನು ಅವ್ನು ಹೇಳಿ ಯಾರೋ ಪರ್ಕೆ ತಂದ್ಕೊಟ್ಟಿದ್ದು ಇನ್ನ ಮಗ ಹೇಳಿದೀನಿ ಹಿಂಗೆ ಅಂತ ಪರ್ಕೆ ತಂದ್ಕೊಟ್ಟವ್ರು ಇವನು ಹೊಡೆಯಕ್ಕೆ ಏನು ಸಿಕ್ಕಿಲ್ಲ ನನಗೆ ಏನೋ ಏನು ಸಿಕ್ಕಿಲ್ಲ ಹುಡುಕದೆ ಹೊರಗಡೆ ನನ್ನ ಮಗ ಸದ್ಯ ಚಪ್ಪಲಿ ಎತ್ಕೊಂಡ್ ಕೊಟ್ಟಿರಲ್ಲ ನೀನು ಇಲ್ಲ ಇವನು ಪರ್ಕೆ ಎತ್ಕೊಬರಕ ಅಂದ ತಕ್ಷಣ ಎತ್ಕೊಂಬಂದ ಹೋಗಿ ಲೈ ಪರವಾಗಿಲ್ಲ ಇಲ್ಲ ಕಣ ಒಳ್ಳೆ ಗುಡ್ ಬೈ ಅಜಯ್ ಗೊತ್ತಿಲ್ಲ ಅಜಯ್ ಹೇಳಿದ್ದೆ ಹೇಳಕ್ ಆಗಲ್ಲ ಪ್ರ್ಯಾಂಕ್ ಅಲ್ಲ ನೀನು ಸೇರ್ಕ ಬಕ್ರ ಮಾಡಿದ್ ನಮ್ನ 3 ಜನ ಸರಿಯಾಗಿ ಆಗೋದು ಏನು ಬಗ್ರಕ್ಕೇನು ಇಲ್ಲ ಗಿಫ್ಟ್ ಏನು ನನ್ ಕೈ ಉರಿ ಬಂದದ್ದು ಅಷ್ಟೇನಾ ಎಣ್ಣೆ ಎಲ್ಲ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡು ಸ್ಮೆಲ್ ಬರ್ಲಿ ಹೇಳ್ಬಿಟ್ಟು ಇದ್ ಮಾಡಿದೆ ಸೊ ಗೈಸ್ ಸ್ಮೆಲ್ ಬರ್ತಾವ ನೋಡಿ ಆಂಟಿ ಹಂಗೆ ನಿದ್ದೆ ಬರ್ತಾ ಇಲ್ವಾ ಅಮ್ಮನ್ ಗೋಚಿಲ್ವಲ್ಲ ಕುಡಿಯೋದವ್ರಿಗೆ ಇಲ್ಲ ಆತರ ಎಲ್ಲ ಏನಿಲ್ಲ ಅಲ್ಲ ಈಗ 5 ಗಂಟೆಗೆ ಮನೆಯಲ್ಲಿ ಇದ್ದಿಲ್ಲ ಅದ್ಯಾರ ಕರ್ಕ ಹೋಗಿದ್ರಪ್ಪ ಇದೇನ್ ಕತೆ ಮಾಡ್ಬಿಟ್ಟೆ ಇವನು ಅಪ್ಪ ಹೋಗುವಂತ ಇನ್ನೊಂದೇನಂದ್ರೆ ಗೈಸ್ ನಾವು ಇದನ್ ಮಾಡಿದ್ದು ತಮಾಷೆಗಾಗಿ ಅಂಡ್ ನಾವಪ್ಪ ನಾವಮ್ಮ ಇಬ್ರು ಬಕ್ರ ಆದ್ರು ಫೈನಲಿ ಸಕ್ಸಸ್ಫುಲ್ ವಿಡಿಯೋ ಇದು ಅಂಡ್ ನಾನು ಯಾವತ್ತೂ ಆತರ ಮಾಡಲ್ಲ ಅಂಡ್ ನಾನು ಎಲ್ಲಾರ್ಗು ಹೇಳೋದೇ ಯಾವತ್ತೂ ಕುಡಿಬೇಡಿ ಧೂಮಪಾನ ಮತ್ತೆ ಮದ್ಯಪಾನ ಒಳ್ಳೇದಲ್ಲ ಓಕೆನಾ ಅದು ಯಾವತ್ತಾದ್ರೂ ಇವತ್ತಿಲ್ಲ ನಾಳೆ ಅದು ನಿಮ್ಮ ಲೈಫ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಮಾಡಕ್ ಹೋಗ್ಬೇಡಿ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಹಿಂಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಮ್ಮಮ್ಮ ಏನು ಟೀಚರ್ ಆದ್ರು ಅಂದ್ಬಿಟ್ಟು ಇವತ್ತು ತೋರಿಸ್ಬಿಟ್ರು ಇದನ್ನ 4 ಹಾಕಿ ಚೆನ್ನಾಗಿ 2 ನಿಮಿಷ ಲೇಟ್ ಆಗಿದ್ರು ಬಿದ್ದಿರೋ ಚೆನ್ನಾಗಿ ಕಜೆ ಸರಿಯಾಗಿ ಬಿಡೋದು ನಾನ್ ಕಾಯ್ತಾ ಇದ್ದೆ ನಿಜವಾಗ್ಲೂ ಆಂಟಿ ಹಾಕ್ತೀರಾ ಅಂತ ಜೊತೆಲಿ ನೀನ್ ಬೇರೆ ಬಂದ ಹೇಳ್ಬಿಟ್ಟಲ್ಲ ಭಯವಾಯ್ತು ನಮ್ಗೆ ಅವ್ನು ಯಾವತ್ತೂ ಆ ರೀತಿ ಮಾಡಲ್ಲ ಆದ್ರೆ ಇವತ್ತು ಸ್ವಲ್ಪ ಯಾಕೋ ಹಿಂಗ್ ತೂರಾಡ್ಕೊ ಬತ್ತವನಲ್ಲ ಅಂತ ಭಯ ಆಗೋಯ್ತು ಭಯ ಆಗೋದೇನು
ಅವ್ನ್ ಬಿಡಿಸ್ತಿದೆ ಈಗ ಕೊಟ್ಟು ರಾಜಾರ. ಆಕ್ಟಿಂಗ್ ಚೆನ್ನಾಗಿ ಮಾಡಿದೀನಿ ಗೈಸ್, ಆಕ್ಟಿಂಗ್ ಜಲಮದಿಲ್ಲ ಅವ್ನು ಎಲ್ಲ ಮೆತ್ತೆ ಕರ್ಕೊಂಡ್ ಕೂರಿಸ್ತಲ್ಲ ಸೊ ಬಂದ್ಮೇಲೆ ಇದೇನ್ ಕತೆ ಅಂತ ನಮಗೆ ಹುಷಾರ ನಾನು ಬಂದ್ಬಿಟ್ಟು ಎತ್ತಿಗೆ ಹಿಂಗ್ ಕುತ್ಕೊಂಡು ಹಿಂಗ್ ಅನ್ಕೊಂಡು ಎಲ್ಲ ಬಿದ್ದ ಹಿಂಗೆ ಎಲ್ಲಾ ಮಾಡ್ತಾ ಇದೀನಿ. ಇವನು ಸಿಗ್ನಲ್ ಬೇರೆ ಕೊಡ್ತೀನಿ, ವಿಡಿಯೋ ಮಾಡೋ ಅಂದ್ರೆ ಇವನು ಅಲ್ಲ ಅದು ಕಣೋ, ಮಾಡಿದ್ರೆ ಗೊತ್ತಾಗೋದಿಲ್ಲ. ಪರ್ಪಸೇ ಅದು ಅವರು ಆ ಕಡೆ ನೋಡ್ತಾರೆ ಇಲ್ಲ, ಅವ್ರು ಇಬ್ರು ನನ್ನ ಹತ್ರ ನೋಡ್ಕೊಂಡ್ ಮಾತಾಡ್ತಾರೆ, ಇವನು ವಿಡಿಯೋ ಮಾಡ್ತಲ್ಲ. ಸ್ಟಿಲ್ ಫೈನ್. ಅಪ್ಪ ಯಾವ ಮಕ್ಳಿಗೂ ಹಿಂಗ್ ಮಾಡ್ಬೇಡ, ನಿಜವಾಗ್ಲೂ ಬೇರೆಯವ್ರಿಗೆಲ್ಲ ಫ್ರಾಂಕು ಬೇಜಾರಾಗುತ್ತೆ. ತಾಯಿ ತಂದೆಗಳಿಗೆ ಮಕ್ಕಳೇ ಭವಿಷ್ಯ ಅಲ್ವಾ? ಹಿಂಗ್ ಕುಡ್ಕೊಂತ ಮಕ್ಕಳು, ಕೆಟ್ಟವ್ರು, ಇಸ್ಪಿಟ್ ಆಡೋರು, ಇದೆಲ್ಲ ಸಹಿಸಕ್ಕಾಗಲ್ಲ ಯಾವ ತಂದೆ ತಾಯಿಗಳಿಗೂ. ಕೇಳಿಸ್ಕೊಂಡ್ರ ಗೈಸ್, ಕೆಟ್ಟದು ಮಾಡಕ್ ಹೋಗ್ಬೇಡಿ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ see you in next video. ಟಾಟಾ, ಬೈ ಬೈ, ಲವ್ ಯು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್